ನೀವ್ ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. RCB ಇಂದ ಈ 3 ಆಟಗಾರರನ್ನ ಈ ಸಲ ರಿಲೀಸ್ ಮಾಡ್ಬೇಕು ಅಂತ ಹೇಳಿ RCB ಟೀಮ್ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಕೇಳಿ ಬರ್ತಾ ಇದೆ. ಈ 3 ಪ್ರಮುಖ ಆಟಗಾರರನ್ನ ಈಗಾಗಲೇ RCB ತಂಡ ರಿಲೀಸ್ ಮಾಡೋದಕ್ಕೆ ಕೂಡ ರೆಡಿ ಆಗಿದೆಯಂತೆ. ಯಾರಪ್ಪ ಆ 3 ಆಟಗಾರರು, ಯಾಕೆ ಇವರನ್ನ RCB ಫ್ರಾಂಚೈಸಿ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದೆ ಅನ್ನೋ ಕಾರಣ ತಿಳ್ಕೋಬೇಕು ಅಂತಂದ್ರೆ ಪೂರ್ತಿ ವಿಡಿಯೋನ ನೋಡಿ. ನಮಗ್ ಗೊತ್ತಿರೋ ಹಾಗೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರುವಂತಹ RCB 2025ರಲ್ಲೂ ಟ್ರೋಫಿ ಗೆಲ್ತು, 2026ರಲ್ಲೂ IPL ಟ್ರೋಫಿಯನ್ನ ಗೆದ್ದಿದೆ. ಸೊ 3ನೇ ಬಾರಿಗೆ ಟ್ರೋಫಿಯನ್ನ ಗೆಲ್ಲೋದಕ್ಕೆ ಎಲ್ಲಾ ರೀತಿಯಾದಂತಹ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂತಹ RCB ತಂಡ ನೆಕ್ಸ್ಟ್ ಟೈಮ್ ಏನು ಇದು ಆಕ್ಷನ್ ಆಗತ್ತೆ ಆಗ ಈ 3 ಆಟಗಾರರನ್ನ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದೆ. ಆ 3 ಆಟಗಾರರು ಯಾರ್ಯಾರು ಅಂದ್ರೆ, ಮೊದಲನೇದಾಗಿ ಜಿತೇಶ್ ಶರ್ಮಾ. ನಮ್ಮ RCB ಟೀಮ್ನ ಪ್ರಮುಖ ಆಟಗಾರ ಅಂತ ಹೇಳಿದ್ರೆ ಅದು ಜಿತೇಶ್ ಶರ್ಮಾನೇ ಆಗಿರ್ತಾರೆ. ಅವರು ವಿಕೆಟ್ ಕೀಪಿಂಗ್ ಜೊತೆಗೆ ಈ ಕಡೆ ಬ್ಯಾಟರ್ ಕೂಡ ಆಗಿರುವಂತಹ ಜಿತೇಶ್ ಶರ್ಮಾ ಅವ್ರನ್ನ RCB ಫ್ರಾಂಚೈಸಿ ಕೈ ಬಿಡೋದಕ್ಕೆ ಸಜ್ಜಾಗಿದೆ. ಯಾಕೆ ಅಂತ ಹೇಳಿದ್ರೆ 2026ರಲ್ಲಿ ಏನವರು 16 ಪಂದ್ಯಗಳನ್ನ ಆಡಿದ್ದಾರೆ. 16 ಪಂದ್ಯಗಳಲ್ಲಿ ಅವರು ಕೇವಲ 116 ರನ್ಗಳನ್ನ ತಗೊಂಡಿದ್ದಾರೆ. ಇನ್ನು ವೈಯಕ್ತಿಕವಾಗಿ ಗರಿಷ್ಠ ಅವರು ಸಂಪಾದನೆ ಮಾಡಿರುವಂತಹ ರನ್ ಅಂದ್ರೆ ಬರೀ 23 ರನ್ಗಳು. ಅಂಡ್ ಇವರಿಗೆ RCB ಫ್ರಾಂಚೈಸಿ ಸುರಿದಿರುವಂತಹ ದುಡ್ಡು ಬಂದು 11 ಕೋಟಿ ರೂಪಾಯಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇವರ ಪರ್ಫಾರ್ಮೆನ್ಸ್ 2026ರಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನ ರೀಚ್ ಮಾಡಕ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಜಿತೇಶ್ ಶರ್ಮಾ ಅವರನ್ನ ಈ ಸಲ ಅಂದ್ರೆ ಕೈ ಬಿಡೋದಕ್ಕೆ RCB ಟೀಮ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. 2ನೇ ಹೆಸರು ಬಂದ್ಬಿಟ್ಟು ರೊಮ್ಯಾರಿಯೋ ಶಫರ್ಡ್ ಬಗ್ಗೆ ನಮ್ಗೆ ಎಲ್ರಿಗೂ ತುಂಬಾನೇ ಹೆಮ್ಮೆ ಇದೆ. ಬಿಕಾಸ್ ಅವರು 2025ರಲ್ಲೂ ನಮ್ಮ ಟೀಮ್ ಜೊತೆಲಿದ್ರು, 2026ರಲ್ಲೂ ನಮ್ಮ ಟೀಮ್ ಜೊತೆಲಿದ್ರು. ಆದ್ರೆ ಇವರ ನಿರೀಕ್ಷೆಗಳೇನಿತ್ತು, ಇವರ ಮೇಲೆ ನಮ್ಮ RCB ತಂಡದವರಿಗೆ ನಿರೀಕ್ಷೆಗಳೇನಿತ್ತು ಅದನ್ನ ಅವರು ಪೂರೈಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವ್ರು ಆಡಿರುವಂತಹ 15 ಪಂದ್ಯಗಳಲ್ಲಿ ಕೇವಲ 7 ವಿಕೆಟ್ ಅನ್ನ ತೆಗೆದಿದ್ದಾರೆ, ಹಾಗೆ 83 ರನ್ ಅನ್ನ ಕೊಟ್ಟಿದ್ದಾರೆ. ಲಾಸ್ಟ್ ನಲ್ಲಿ ಶಫರ್ಡ್ ಕೆಲವೊಂದು ಬಾರಿ ಅವರು ಫಿನಿಶರ್ ಆಗಿ ಕೂಡ ಕಾಣಿಸ್ಕೊಂಡು ಅಭಿಮಾನಿಗಳಿಗೆ ಎಂಟರ್ಟೈನ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ RCB ಮ್ಯಾನೇಜ್ಮೆಂಟ್ಗೆ ಇವರು ಅವರ ಎಕ್ಸ್ಪೆಕ್ಟೇಷನ್ಸ್ ಅನ್ನ ರೀಚ್ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಸೋತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ, ಇವರ ಪರ್ಫಾರ್ಮೆನ್ಸ್ ಈ ವರ್ಷ ಅಷ್ಟು ಅದ್ಭುತವಾಗಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇವರನ್ನ ಈ ವರ್ಷ 2027ಕ್ಕೆ IPL ಏನಿದೆ ಆ ವರ್ಷಕ್ಕೆ ಇವರು ಕೈ ಬಿಡ್ಬೇಕಂತ ಹೇಳಿ RCB ಮ್ಯಾನೇಜ್ಮೆಂಟ್ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಇನ್ನು 3ನೇ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಸುಯೇಶ್ ಶರ್ಮಾ ಅವ್ರ ಮೇಲೆ ಈಗಾಗಲೇ RCB ಫ್ರಾಂಚೈಸಿ ಸುರಿದಿರುವಂತಹ ಹಣ ಬಂದು 2,60,00,000 ರೂಪಾಯಿ. ಆದ್ರೆ ಕಳೆದ ವರ್ಷ ಹಾಗೂ ಈ ವರ್ಷ ಕೂಡ ಇವರ ಪರ್ಫಾರ್ಮೆನ್ಸ್ ಅಷ್ಟು ಅದ್ಭುತವಾಗಿ ಇಲ್ಲ ಅಂತ ಹೇಳಿ RCB ಮ್ಯಾನೇಜ್ಮೆಂಟ್ ಇವರನ್ನ ಕೂಡ ಕೈ ಬಿಡೋದಕ್ಕೆ ರೆಡಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇವರು ಈ ವರ್ಷ ತೆಗೆದುಕೊಂಡಿರುವಂತಹ ವಿಕೆಟ್ಗಳ ಸಂಖ್ಯೆ 9 ಆಗಿದ್ರೆ ಹಿಂದಿನ ವರ್ಷ ಇವರು ತೆಗೆದುಕೊಂಡಿರುವಂತಹ ವಿಕೆಟ್ಗಳ ಸಂಖ್ಯೆ 8 ಮಾತ್ರ. ಇವರ ಎಕನಾಮಿ 9ಕ್ಕಿಂತ ಹೆಚ್ಚಾಗಿದ್ರೂ ಕೂಡ ಇವರು ಎಕ್ಸ್ಪೆಕ್ಟೇಷನ್ಸ್ ನ ಎಲ್ಲೋ ಒಂದ್ ಕಡೆ ರೀಚ್ ಮಾಡೋದ್ರಲ್ಲಿ ನಿರಾಸರಾಗಿದ್ದಾರೆ. ಅಂದ್ರೆ ಎಲ್ಲ RCB ಮ್ಯಾನೇಜ್ಮೆಂಟ್ಗೂ ನಿರಾಸೆಯನ್ನ ತಂದಿರುವಂತಹ ಒಂದು ಪ್ಲೇಯರ್ ಅಂದ್ರೆ ಅದು ಸುಯೇಶ್ ಶರ್ಮಾ ಅಂತ ಕೂಡ ಹೇಳಲಾಗ್ತದೆ. ಸೊ ಇವರು 3 ಜನನ್ನ 2027ರ IPL ಆಕ್ಷನ್ಗೆ ರಿಲೀಸ್ ಮಾಡೋದಕ್ಕೆ ಈಗಾಗಲೇ RCB ಫ್ರಾಂಚೈಸಿ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಅಂತ ಕೂಡ ಹೇಳಲಾಗ್ತದೆ. ಸೊ ಯಾರೆಲ್ಲ ಈ ವರ್ಷ ರಿಲೀಸ್ ಆಗ್ತಾರೆ, ಯಾರನ್ನೆಲ್ಲ ಇವರು ಮತ್ತೆ ರಿಟೈನ್ ಮಾಡ್ಕೊಳ್ತಾರೆ RCB ಫ್ರಾಂಚೈಸಿ ಅಂತ ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ ಅನನ್ಯ ಬಿರ್ಲಾ ಅವರು 2026ರ ಫ್ರಾಂಚೈಸಿಯನ್ನ ತೆಗೆದುಕೊಂಡಿರೋದ್ರಿಂದ ಈ ಸಲ ಏನೆಲ್ಲ ಮ್ಯಾನೇಜ್ಮೆಂಟ್ ಚೇಂಜಸ್ ಅನ್ನ ಮಾಡುತ್ತೆ ಅಂತ ಹೇಳಿ ಕೂಡ ನಾವು ವೇಟ್ ಮಾಡಿ ನೋಡ್ಬೇಕಾಗಿದೆ. ಬಿಕಾಸ್ 2025ರಲ್ಲಿ ಏನೆಲ್ಲ ಟೀಮ್ ಇತ್ತು ಅದನ್ನ ಇವರು ಕಂಪ್ಲೀಟ್ ಆಗಿ ರಿಟೈನ್ ಮಾಡ್ಕೊಂಡಿದ್ರು ಕೆಲವೊಬ್ಬರನ್ನ ಬಿಟ್ಟು. ಆದ್ರೆ 2027ಕ್ಕೂ ಕೂಡ ಫುಲ್ ಆಗಿ ಎಲ್ರನ್ನು ರಿಟೈನ್ ಮಾಡ್ಕೊಳ್ತಾರ ಅಥವಾ ಈ 3 ಜನನ್ನ ಕೈ ಬಿಟ್ಟು ಬೇರೆ ಯಾರನ್ನಾದ್ರೂ ಹೊಸ ಪ್ಲೇಯರ್ಸ್ಗೆ ಅವಕಾಶ ಕೊಡ್ತಾರಾ RCB ಮ್ಯಾನೇಜ್ಮೆಂಟ್ ಅಂತ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.